ಚಡ್ಡಿ ಬೆಡ್ಶೀಟ್ ಗ್ಯಾಂಗ್ ಆಯಿತು, ಈಗ ಬೆತ್ತಲೆ ಗ್ಯಾಂಗ್. ಇದು ಒಂದು ರೀತಿ ಉಪಟಳವನ್ನು ನಗರದಾದ್ಯಂತ ನೀಡ್ತಾ ಇದೆ. ಚಡ್ಡಿ ಗ್ಯಾಂಗ್ ನೋಡಿದ್ವಿ, ಬೆಡ್ಶೀಟ್ ಗ್ಯಾಂಗ್ ನೋಡಿದ್ವಿ, ಈಗ ಬೆತ್ತಲೆ ಗ್ಯಾಂಗ್ ಎಂಟ್ರಿ ಆಗಿದೆ. ಬೆಂಗಳೂರಲ್ಲಿ ಗೋಡೆ ಕೊರೆದು ಮೊಬೈಲ್ ಶಾಪ್ ಲೂಟಿ ಮಾಡಿದೆ ಈ ಬೆತ್ತಲೆ ಗ್ಯಾಂಗ್. 25 ಲಕ್ಷ ರೂಪಾಯಿ ಮೌಲ್ಯದ 85 ವಿವಿಧ ಬ್ರ್ಯಾಂಡ್ ಫೋನ್ಗಳನ್ನು ಅಬೇಸ್ ಅಥವಾ ಕಳ್ಳತನ ಮಾಡಲಾಗಿದೆ. ಬೊಮ್ಮನಹಳ್ಳಿಯಲ್ಲಿ ಖತರ್ನಾಕ್ ಬೆತ್ತಲೆ ಕಳ್ಳನ ಕೈಚಳಕ ನಡೆದಿದೆ. ಖಾಕಿಯ ಕಣ್ತಪ್ಪಿಸಿ ಹೊಸ ದಾರಿಯನ್ನ ಹುಡುಕಿದ್ದಾನೆ ಐನಾತಿ ಕಳ್ಳ. ಮುಖಕ್ಕೆ ಮಾಸ್ಕ್, ಕೈಯಲ್ಲಿ ಬ್ಯಾಟ್ರಿ, ದೇಹ ಬೆತ್ತಲು. ಇದ್ಯಾವ ಥರ ಕಳ್ಳತನ? ಈ ಹಿಂದೆ ಥರ ಕಳ್ಳತನಗಳನ್ನು ನೋಡಿದ್ವಿ. ಚಡ್ಡಿ ಗ್ಯಾಂಗು, ಬೆಡ್ಶೀಟ್ ಗ್ಯಾಂಗ್ ಆಯಿತು, ಈಗ ಬೆತ್ತಲೆ ಗ್ಯಾಂಗ್. ನೋಡಿ, ಆ CC ಕ್ಯಾಮ್ರಾ ಫುಟೇಜನ್ನು ಕೂಡ ಗಮನಿಸ್ಬೋದು. ನಾವು ಮಾರ್ಕ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ ಆ ಕಳ್ಳನ ಕೈ ಚಳಕ ಹೆಂಗಿದೆ ಅಂತ. ಸೊ ನೋಡ್ತಾ ಇದ್ದೀರಿ, ಮುಖಕ್ಕೆ ಮಾಸ್ಕ್, ಕೈಯಲ್ಲಿ ಬ್ಯಾಟ್ರಿ, ದೇಹ ಎಲ್ಲ ಬೆತ್ತಲಾಗಿ ಈ ಕಳ್ಳತನದ ಕೃತ್ಯದಲ್ಲಿ ಭಾಗಿ. ಸೊ 25 ಲಕ್ಷ ರೂಪಾಯಿ ಮೌಲ್ಯದ 85 ವಿವಿಧ ಬ್ರ್ಯಾಂಡ್ ಫೋನ್ಗಳನ್ನು ಕಳ್ಳತನ ಮಾಡಲಾಗಿದೆ. ಗೋಡೆ ಕೊರಿತಾರೆ ಬೆತ್ತಲಾಗಿ ಕಳ್ಳತನ ಮಾಡಿರುವುದು. ಏನು, ಮೊಬೈಲ್ ಶಾಪ್ಗೆ ನುಗ್ಗಿ 85 ವಿವಿಧ ಬ್ರ್ಯಾಂಡ್ ಫೋನ್ಗಳನ್ನು ಕಳ್ಳತನ ಮಾಡಲಾಗಿದೆ. ನೀವು ಆ ಮಾರ್ಕ್ ಮಾಡಿ ತೋರಿಸ್ತಿದ್ದೀವಲ್ಲ, ಆ ದೃಶ್ಯದಲ್ಲಿ ಕಳ್ಳನನ್ನು ಗಮನಿಸ್ಬೋದು. ಮತ್ತೊಂದು ಕಡೆ ನೋಡ್ತಾ ಇದ್ದೀರಿ ನೋಡಿ, ಒಂದು ಫೋಟೋ ತೋರಿಸ್ತಾ ಇದ್ದೀವಿ. ಆ ಸಣ್ಣ ರಂಧ್ರ ಏನು ಕಾಣುತ್ತೆ, ಹಾಗೆ ಗೋಡೆ ಕೊರೆದಿರೋದು. ಸೊ ಆ ಥರ ಕೊರೆದು ಇಲ್ಲಿ ಕಳ್ಳತನವನ್ನು ಮಾಡಿದ್ದಾರೆ. ಬೊಮ್ಮನಹಳ್ಳಿ ಠಾಣಾ ವ್ಯಾಪ್ತಿಯ ಹೊಂಗಸಂದ್ರದಲ್ಲಿ ನಡೆದಿರುವಂತಹ ಘಟನೆ ಇದು. ದಿನೇಶ್ ಎಂಬುವರ ಹನುಮಾನ್ ಟೆಲಿಕಾಂ ಮೊಬೈಲ್ ಶಾಪ್ನಲ್ಲಿ ಈ ಕೃತ್ಯ ನಡೆದಿದೆ. ಅನೇಕ ಪ್ರಕರಣಗಳಲ್ಲಿ ಪೊಲೀಸರು ಆರೋಪಿಗಳ ಬಟ್ಟೆಯ ಜಾಡು ಹಿಡಿತಾರೆ. ಆರೋಪಿಗಳು ಧರಿಸಿದ ಬಟ್ಟೆಯ ಆಧಾರದ ಮೇಲೆ ಪೊಲೀಸರು ಪತ್ತೆ ಹಚ್ಚುವ ಹಿನ್ನೆಲೆಯಲ್ಲಿ ಕಳ್ಳರು ಬೆತ್ತಲಾಗಿ ಕಳ್ಳತನವನ್ನು ಮಾಡ್ತಿದ್ದಾರೆ. ನೋಡಿ, ಯಾಕೆ ಈ ಬೆತ್ತಲೆ ಗ್ಯಾಂಗ್ ಆ್ಯಕ್ಟಿವ್ ಆಗಿದೆ, ಹೊಸ ಐಡಿಯಾ ಮಾಡ್ಕೊಂಡ್ಬಿಟ್ರು ಕಳ್ಳರು ಅಂತ ನೋಡೋದಾದರೆ, ಅನೇಕ ಪ್ರಕರಣಗಳಲ್ಲಿ ಪೊಲೀಸರು ಆರೋಪಿಗಳ ಬಟ್ಟೆ ಜಾಡ ಹಿಡಿತಾರೆ. ಸೊ ಹಾಗಾಗಿ ಆ ಕ್ಲೂನೇ ಕೊಡಬಾರ್ದು ಅಂತ ಹೇಳಿ ಮಾಡಿರುವಂಥ ಕೆಲಸ ಇದು. ಸೊ ಅದೇನೋ ಹೇಳ್ತಾರಲ್ಲ, ರಂಗೋಲಿ ಕೆಳಗೆ ನುಗ್ಗೋದು, ಚಾಪೆ ಕೆಳಗೆ ನುಗ್ಗೋದು ಅಂತ. ಇವ್ರು ಯಾರೋ ಅಂಡರ್ಗ್ರೌಂಡಲ್ಲಿ ನುಗ್ಗೋದಂಗೆ ಕಾಣ್ತಾ ಇದೆ. ಹೊಸ ಐಡಿಯಾಗಳನ್ನು ಈ ಕಳ್ಳರು ಅಳವಡಿಸ್ಕೊಳ್ತಿರೋದನ್ನು ನೋಡಬಹುದು.